शाहपुर से एक बड़ी सियासी खबर सामने आई है। एसडीपीआई यादगीर जिला की तरफ से 17 अगस्त को शाहपुर शहर के आईबी में प्रेस कॉन्फ्रेंस की गई। इस प्रेस कॉन्फ्रेंस में एसडीपीआई कर्नाटक स्टेट जनरल सेक्रेटरी अफसर कोडलिपेटे ने कई बड़ी मांगे रखी। सबसे बड़ी मांग यह है कि 15,000 टीचर भर्ती में उर्दू मीडियम स्कूलों की खाली टीचर पोस्ट को भी शामिल किया जाए। साथ ही हिंदी, मराठी और मैथमेटिक्स की खाली टीचर पोस्ट को भी भर्ती में शामिल करने की मांग की गई। अफसर कोडलिपेटे ने कहा कि अगर उर्दू स्कूलों को इस भर्ती से बाहर रखा गया तो इसका नुकसान स्टूडेंट्स और टीचर जॉब की तैयारी कर रहे कैंडिडेट्स दोनों को होगा। एसडीपीआई ने मधुसूदन नायक की अगुवाई में तैयार की गई कास्ट सेंसस रिपोर्ट को मानकर पब्लिक करने की भी मांग रखी। इसके साथ ही 2B रिजर्वेशन को दोबारा शुरू करके 8% तक बढ़ाने की मांग की गई। एसडीपीआई ने स्टैट्यूटरी इक्वल अपॉर्चुनिटी कमीशन बनाने की भी मांग रखी है, ताकि किसी के साथ भेदभाव होने पर लोग अपनी शिकायत दे सकें और उस पर एक्शन लिया जा सके। साथ ही पिछड़ी कम्युनिटीज, एससी, एसटी और माइनॉरिटीज के लिए प्राइवेट सेक्टर में भी रिजर्वेशन लागू करने की मांग की गई। इन तमाम मांगों को लेकर एसडीपीआई की तरफ से 19 अगस्त को बेंगलुरु में चलो बेंगलुरु प्रोटेस्ट का ऐलान किया गया है। अफसर कोडलिपेटे ने कहा कि ये प्रोटेस्ट सोशल जस्टिस, बराबरी के मौके और अपने हक के लिए किया जा रहा है। उन्होंने कहा कि इस प्रोटेस्ट का मकसद किसी भी कम्युनिटी के खिलाफ जाना नहीं है, बल्कि अपनी मांगों को सरकार के सामने रखना है। ಕರ್ನಾಟಕದಲ್ಲಿ ಕಾಂಗ್ರೆಸ್ ನೇತೃತ್ವದ ಸೋ ಕಾಲ್ಡ್ ಜಾತ್ಯತೀತ ಪಕ್ಷದ ಅಧಿಕಾರ ಪ್ರಾರಂಭವಾಗಿ 3 ವರ್ಷಗಳು ಪೂರ್ತಿಯಾಗ್ತಾ ಇದೆ। ಈ ಸಂದರ್ಭದಲ್ಲಿ ಇಲ್ಲಿರುವಂತಹ ಬಡವರು, ಮಹಿಳೆಯರು, ಕಾರ್ಮಿಕರು, ವಿದ್ಯಾರ್ಥಿಗಳು, ಅಲ್ಪಸಂಖ್ಯಾತರು, ದಲಿತರು, ಎಸ್ಸಿ, ಎಸ್ಟಿ, ಮೈನಾರಿಟಿ, ಒಬಿಸಿಸ್ಗಳು ಕೂಡ ಅವರಿಗೆ ಯಾವ ಭರವಸೆಗಳನ್ನು ಕೊಟ್ಟು ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು, ಆ ಭರವಸೆಗಳು ಇಂದಿಗೂ ಕೂಡ ಹುಸಿಯಾಗಿವೆ ಎಂಬುವಂಥದ್ದು ಕಹಿ ಸತ್ಯ। ಅದಕ್ಕೆ ಹಲವಾರು ಉದಾಹರಣೆಗಳನ್ನು ನಾನು ಕೊಡಬಲ್ಲೆ। ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಾನು ಸಾಮಾಜಿಕ ನ್ಯಾಯದ ಚಾಂಪಿಯನ್ ಅಂತ ಹೇಳ್ತಾ ಇದ್ದಂತಹ ಅಹಿಂದ ಹಿನ್ನೆಲೆಯಿಂದ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟ ಸಿದ್ದರಾಮಯ್ಯನವರು ತಮ್ಮ ಸಿಎಂ ಕುರ್ಚಿಯನ್ನ ಬಿಟ್ಟು ಕೆಳಗಿಳಿದಿದ್ದಾರೆ। ಡಿ.ಕೆ. ಶಿವಕುಮಾರ್ ಅವರು ಹೊಸ ಸಿಎಂ ಆಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ। ಮಾಧ್ಯಮಗಳಲ್ಲಿ ದೊಡ್ಡ ದೊಡ್ಡ ಆಡ್ಗಳನ್ನು ಕೊಡುವಂತ ಈ ಸರ್ಕಾರ ನಾವು ನುಡಿದಂತೆ ನಡೆದಿದ್ದೇವೆ ಅಂತ ಹೇಳಿ ಕೋಟಿಗಟ್ಟಲೆ ಹಣವನ್ನ ಆಡ್ಗೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ। ಇವತ್ತಿನ ಪತ್ರಿಕಾಗೋಷ್ಠಿ ಮುಖಾಂತರ ನಾವು ನಡೆದಂತೆ ನುಡಿದಿಲ್ಲ ಎಂಬುದನ್ನ ನಾವು ಇವತ್ತು ಸಾಬೀತುಪಡಿಸ್ತಾ ಇದ್ದೇವೆ। ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸಾಮಾಜಿಕ ನ್ಯಾಯ, ಸಮಾನ ಅವಕಾಶಗಳು ಮತ್ತು ಸಂವಿಧಾನಾತ್ಮಕ ಹಕ್ಕುಗಳು ನಿರಾಕರಿಸಲ್ಪಟ್ಟಂತಹ ಸಮುದಾಯದ ಪರವಾಗಿ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಾನು ಕೆಲವು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ। ಮೊದಲನೇದಾಗಿ, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕರ್ನಾಟಕ ರಾಜ್ಯ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರುವಂತಹ ಒಂದು ರಾಜ್ಯ। ಈ ರಾಜ್ಯದಲ್ಲಿ ಕನ್ನಡ, ಮರಾಠಿ, ಹಿಂದಿ, ಉರ್ದು, ಬೇರೆ ಬೇರೆ ಭಾಷೆಗಳನ್ನ ಮಾತನಾಡುವಂತಹ ತುಳು, ತೆಲುಗು, ತಮಿಳು ಎಲ್ಲ ಭಾಷೆಗಳ ಜನರು ಕೂಡ ವಾಸಿಸ್ತಾ ಇದ್ದಾರೆ। ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಕಾಂಗ್ರೆಸ್ ಸರ್ಕಾರ ಉರ್ದು ಮಾಧ್ಯಮ ಶಾಲೆಗಳಿಗೆ ಬಹುದೊಡ್ಡ ಮೋಸವನ್ನ ಮಾಡಿದೆ। ಕಳೆದ 5-6 ವರ್ಷಗಳಿಂದ ಕರ್ನಾಟಕ ರಾಜ್ಯದ ಶಿಕ್ಷಣ ಸಂಸ್ಥೆಗಳಲ್ಲಿ ಖಾಲಿ ಇದ್ದಂತಹ ಹುದ್ದೆಗಳಿಗೆ ನೇಮಕಾತಿಗೆ ಆದೇಶವನ್ನೇ ಮಾಡಿಲ್ಲ। ಆಗಸ್ಟ್ 8ನೇ ತಾರೀಕಿನಂದು ಒಂದು ನೋಟಿಫಿಕೇಶನ್ ಅನ್ನು ಜಾರಿ ಮಾಡ್ತದೆ। ಆ ನೋಟಿಫಿಕೇಶನ್ ಅಲ್ಲಿ ಕೇವಲ ಆಂಗ್ಲ ಮತ್ತು ಕನ್ನಡ ಮಾಧ್ಯಮ ಶಾಲೆಗಳ 15,000 ಶಿಕ್ಷಕರಿಗೆ ನೇಮಕಾತಿ ಆದೇಶವನ್ನು ಹೊರಡಿಸುತ್ತೆ। ನಾನು ಈ ಪತ್ರಿಕಾಗೋಷ್ಠಿ ಮುಖಾಂತರ ರಾಜ್ಯದ ಮುಖ್ಯಮಂತ್ರಿ ಮತ್ತು ಶಿಕ್ಷಣ ಮಂತ್ರಿಯಲ್ಲಿ ಕೇಳಲಿಕ್ಕೆ ಬಯಸ್ತೇನೆ, ಈ ಕರ್ನಾಟಕದಲ್ಲಿ ಸರಿಸುಮಾರು 4,500 ಉರ್ದು ಶಾಲೆಗಳಿವೆ। ಈ 4,500 ಉರ್ದು ಶಾಲೆಗಳಲ್ಲಿ ಎಲ್ಲರೂ ಕೇವಲ ಮುಸಲ್ಮಾನರ ಮಕ್ಕಳು ಕಲಿತಾ ಇದ್ದಾರೆ ಅಂತ ನೀವೇನಾದ್ರೂ ಭಾವಿಸಿದ್ದೀರಾ? ಹಾಗಾದ್ರೆ ಇದು ನಿಮ್ಮ ಭ್ರಮೆ। ಈ 4,500 ಉರ್ದು ಮಾಧ್ಯಮ ಶಾಲೆಗಳಲ್ಲಿ ಒಂದೇ ಒಂದು ಟೀಚರ್ಗೆ ಕಾಲ್ ಫಾರ್ ಮಾಡಲಿಲ್ಲ ಅಂತ ಹೇಳಿದ್ರೆ ಇದು ಸಾಮಾಜಿಕ ಅನ್ಯಾಯ ಅಲ್ವಾ? ಇದನ್ನೇ ನೀವು ಹೇಳಿದ ಇದಾ ನಿಮ್ಮ ಸಾಮಾಜಿಕ ನ್ಯಾಯ? ಇದೇನಾ ನೀವು ಹೇಳಿದ್ದು ನಾವು ನುಡಿದಂತೆ ನಡೆದಿದ್ದೇವೆ ಅಂತ ಹೇಳಿ? ಇವತ್ತು ಈ 4,500 ಉರ್ದು ಮಾಧ್ಯಮಿಕ ಸರ್ಕಾರಿ ಉರ್ದು ಮಾಧ್ಯಮಿಕ ಶಾಲೆಗಳಲ್ಲಿ 2,000 ಶಾಲೆಗಳು ಅರ್ಬನ್ ಏರಿಯಾದಲ್ಲಿ ಬರ್ತವೆ, 2,500ರಷ್ಟು ಶಾಲೆಗಳು ಗ್ರಾಮಾಂತರ ಪ್ರದೇಶದಲ್ಲಿ ಬರ್ತವೆ। ಒಮ್ಮೆ ನೀವು ಶಾಲೆಗೆ ಭೇಟಿ ನೀಡಿ, ಅಲ್ಲಿ ಕೇವಲ ಮುಸಲ್ಮಾನರ ಮಕ್ಕಳಲ್ಲ, ಯಾರು ಬಡವರಿದ್ದಾರೆ, ಯಾರು ಅಶಕ್ತರಿದ್ದಾರೆ, ಯಾರು ಪ್ರೈವೇಟ್ ಶಾಲೆಗಳಲ್ಲಿ ಶಿಕ್ಷಣ ಕೊಡಿಸ್ಲಿಕ್ಕೆ ತನ್ನ ಮಕ್ಕಳಿಗೆ ಸಾಧ್ಯವಿಲ್ವೋ ಅಂತಹ ಅಶಕ್ತರು ಇವತ್ತು ಉರ್ದು ಶಾಲೆಯಲ್ಲಿ ಕಲಿತಾ ಇರುವಂತದ್ದು। ಅಲ್ಲಿ ಒಂದು ಕಂಪ್ಯೂಟರ್ ಟೀಚರ್ ಇಲ್ಲ ಅಂತ ಹೇಳಿದ್ರೆ ಈ ಟೆಕ್ನಾಲಜಿ ಯುಗದಲ್ಲಿ ಆ ಮಕ್ಕಳ ಭವಿಷ್ಯ ಏನಾಗಬೇಕು? ನಾವು ಕೇವಲ ಉರ್ದು ಟೀಚರ್ನ ರಿಕ್ರೂಟ್ಮೆಂಟ್ ಗೆ ಡಿಮ್ಯಾಂಡ್ ಮಾಡ್ತಾ ಇಲ್ಲ, ಆ ಶಾಲೆಯಲ್ಲಿ ಮ್ಯಾಥಮೆಟಿಕ್ಸ್ ಟೀಚರ್ ಇಲ್ಲ ಅಂತ ಹೇಳಿದ್ರೆ ಆ ಮಕ್ಕಳು ಎಕ್ಸಾಮ್ ನಲ್ಲಿ ಹೇಗೆ ಪಾಸ್ ಆಗ್ಬೇಕು?
ಆ ಶಾಲೆಗಳಲ್ಲಿ ಸಮಾಜ ವಿಜ್ಞಾನದ ಮಾಸ್ಟರ್ ಇಲ್ಲ ಅಂತ ಹೇಳಿದ್ರೆ ಇದನ್ನ ಯಾರು ಪಾಠ ಮಾಡಬೇಕು? ಹಾಗಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಅನ್ಯಾಯವನ್ನ ಖಂಡಿಸ್ತದೆ ಮತ್ತು ತತ್ಕ್ಷಣ ನಾನು ಹೇಳ್ತಾ ಇದ್ದೇನೆ, ಯಾಕಂದ್ರೆ ನಾಳೆ 18ನೇ ತಾರೀಕಿನಿಂದ ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಆಗ್ತಾ ಇದೆ. ತತ್ಕ್ಷಣ ಸರ್ಕಾರ ಈ ನೋಟಿಫಿಕೇಶನ್ ಅನ್ನ ಹಿಂಪಡಿಬೇಕು ಮತ್ತು ಎಲ್ಲಾ ಸರ್ಕಾರಿ ಶಾಲೆಗಳು, ಅದು ಉರ್ದು ಇರಲಿ, ಅದು ಕನ್ನಡ ಇರಲಿ, ಅದು ಆಂಗ್ಲ ಇರಲಿ, ಅಲ್ಲಿ ಖಾಲಿ ಇರುವಂತಹ ಹುದ್ದೆಗಳಿಗೆ ಶಿಕ್ಷಕರ ಭರ್ತಿಗೆ ನೋಟಿಫಿಕೇಶನ್ ಅನ್ನ ಹೊಸ ಅಧಿಸೂಚನೆಯನ್ನ ಹೊರಡಿಸಬೇಕಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹಿಸ್ತಾ ಇದ್ದೇನೆ. ಅದೇ ಸಂದರ್ಭದಲ್ಲಿ ಎರಡನೇ ನಮ್ಮ ಪ್ರಮುಖ ಬೇಡಿಕೆ, ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ದ್ವೇಷ ರಾಜಕಾರಣದ ಭಾಗವಾಗಿ ಮುಸಲ್ಮಾನರಿಗಿದ್ದಂತಹ 2B ರಿಸರ್ವೇಶನ್ ಅನ್ನ ಒಂದು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಇವರು ಹಿಂಪಡೆದಿದ್ದಾರೆ. ಯಾವುದೇ ಅಸೆಂಬ್ಲಿಯಲ್ಲಿ ಚರ್ಚೆ ಆಗಲಿಲ್ಲ, ಎಲ್ಲೂ ಡಿಬೇಟ್ ಆಗಲಿಲ್ಲ, ಯಾವುದೇ ಕೋರ್ಟ್ ನಲ್ಲಿ ಅದನ್ನ ಚಾಲೆಂಜ್ ಮಾಡಲಿಲ್ಲ. ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಹಿಂಪಡೆದು 3 ವರ್ಷ ಆಯ್ತು ನೀವು ಅಧಿಕಾರಕ್ಕೆ ಬಂದು. ನೀವೇನ್ ಭರವಸೆಯನ್ನು ಕೊಟ್ಟಿದ್ರಿ ಈ ಸಮುದಾಯಕ್ಕೆ? ಚುನಾವಣಾ ಭಾಷಣದಲ್ಲಿ ನೀವು ಹೇಳಿದ್ರಿ, ನಾವು ಅಧಿಕಾರಕ್ಕೆ ಬಂದ ಪ್ರಥಮ ದಿನದಲ್ಲೇ ನಾವು 2B ರಿಸರ್ವೇಶನ್ ಅನ್ನ ರಿಸ್ಟೋರ್ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ರಲ್ಲ. 3 ವರ್ಷ ಆಯ್ತಲ್ಲ, ಯಾಕೆ ಆ ಭರವಸೆಯನ್ನ ಈಡೇರಿಸಿಲ್ಲ? ಹಾಗಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಪ್ರಮುಖ ಕಾರಣ ಅಲ್ಪಸಂಖ್ಯಾತ ವರ್ಗದವರು. 93.5% ವೋಟ್ ಅನ್ನ ನಾವು ಈ ಸರ್ಕಾರವನ್ನ ಹಾಕಿ ಇವತ್ತು ಸರ್ಕಾರನ ಅಧಿಕಾರಕ್ಕೆ ತಂದಿದ್ದೇವೆ. ಇದಕ್ಕೆ ನೀವು ಕೊಡ್ತಾ ಇರುವಂತಹ ಪ್ರತಿಕ್ರಿಯೆ, ಅದಕ್ಕೆ ನೀವು ಕೊಡ್ತಾ ಇರುವಂತಹ ಪ್ರತಿಫಲ ಇದೇನಾ? ತತ್ಕ್ಷಣ ಈ ಮಳೆಗಾಲದ ಅಧಿವೇಶನ ಏನ್ ನಡೀತಾ ಇದೆ ಬೆಂಗಳೂರಿನಲ್ಲಿ, ಈ ಮಳೆಗಾಲದ ಅಧಿವೇಶನ ಮುಗಿಯೋದಕ್ಕಿಂತ ಮುಂಚೆ ಆ ಆದೇಶವನ್ನ ಹಿಂಪಡಿಬೇಕು ಮತ್ತು 2B ರಿಸರ್ವೇಶನ್ ಅನ್ನ ರಿಸ್ಟೋರ್ ಮಾಡಿ ಅದನ್ನ 8% ಏರಿಕೆ ಮಾಡ್ಬೇಕಂತೇಳಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಆಗ್ರಹಿಸ್ತದೆ. ಮೂರನೇ ನಮ್ಮ ಬಹುಮುಖ್ಯ ಡಿಮ್ಯಾಂಡ್ ಏನಂದ್ರೆ, ಇದೇ ಕಾಂಗ್ರೆಸ್ ಪಕ್ಷದ ರಾಹುಲ್ ಗಾಂಧಿಯವರು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ದೇಶದಾದ್ಯಂತ ಭಾರತ್ ಜೋಡೋ ಬೇರೆ ಬೇರೆ ರ್ಯಾಲಿಗಳಲ್ಲಿ ಒಂದು ಭರವಸೆಯನ್ನು ಕೊಡ್ತಾರೆ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ನಾವು ಸಮಾನ ಅವಕಾಶಗಳ ಆಯೋಗವನ್ನ ಜಾರಿಗೆ ಮಾಡ್ತೇವೆ, ಈಕ್ವಲ್ ಅಪಾರ್ಚುನಿಟಿ ಕಮಿಷನ್ ಅನ್ನ ತರ್ತೇವೆ ಅಂತ ಹೇಳಿದ್ರು. 3 ವರ್ಷ ಆಯ್ತು ಸ್ವಾಮಿ. ರಾಹುಲ್ ಗಾಂಧಿ ಅವರೇ, राहुल गांधी जी, ये प्रेस कॉन्फ्रेंस का वीडियो मैं आपको ट्वीट करके भेज के दूंगा। इक्वल राइट्स कमीशन लाने का आपने जो वादा किया था, कर्नाटक में कांग्रेस की आपकी हुकूमत है, बोलिए आपके डीके शिव कुमार जी को कर्नाटक में कम से कम इक्वल राइट्स कमीशन को इंप्लीमेंट किया जाए। ಕರ್ನಾಟಕದಲ್ಲಿ ಕನಿಷ್ಠ ಸಮಾನ ಹಕ್ಕುಗಳ ಆಯೋಗ ಜಾರಿಗೆ ತನ್ನಿ. ಇದರಲ್ಲಿ ಯಾರಿಗೂ ಅನ್ಯಾಯ ಆಗಲ್ಲ, ಯಾರಿಗೂ ತಾರತಮ್ಯ ಆಗಲ್ಲ. ಇದು ಎಲ್ಲಾ ಜಾತಿ ವರ್ಣ ವರ್ಗದವರಿಗೂ ಕೂಡ ಅವರವರ ಜನಸಂಖ್ಯೆ ಅನುಪಾತದಲ್ಲಿ ಅವರ ರಾಜಕೀಯ ಸಾಮಾಜಿಕ ಶೈಕ್ಷಣಿಕ ಹಿಂದುಳಿವಿಕೆ ಆಧಾರದಲ್ಲಿ ಅವಕಾಶಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಇದು ನಮ್ಮ 3ನೇ ಡಿಮ್ಯಾಂಡ್. 4ನೇ ನಮ್ಮ ಡಿಮ್ಯಾಂಡ್, ಇದೇ ಕರ್ನಾಟಕದಲ್ಲಿ ಸರ್ಕಾರದ ನಮ್ಮೆಲ್ಲರ ತೆರಿಗೆಯ 135 ಕೋಟಿ ರೂಪಾಯಿ ಹಣವನ್ನ ಖರ್ಚು ಮಾಡಿಕೊಂಡು ಕಾಂತರಾಜ್ ಕಮಿಷನ್ ಮತ್ತು ಮಧುಸೂದನ್ ನಾಯಕ್ ವರದಿಯನ್ನ 55 ಪ್ರಶ್ನಾವಳಿಗಳನ್ನ ಪ್ರತಿ ಮನೆಗೆ ಭೇಟಿ ನೀಡಿ ಫಾರ್ಮ್ಗಳಲ್ಲಿ ಎಂಪೇರಿಕಲ್ ಆದಂತ ಡಾಟಾವನ್ನ ಕಲೆಕ್ಟ್ ಮಾಡಿ ಡಿಜಿಟಲೈಸೇಷನ್ ಆಗಿರುವಂತಹ ವರದಿಯನ್ನ ಯಾಕೆ ನೀವು ಇದುವರೆಗೆ ಸಾರ್ವಜನಿಕಗೊಳಿಸಿಲ್ಲ? ಯಾರೋ ಒಂದಿಬ್ರು ಕೋರ್ಟಿಗೆ ಹೋಗಿದ್ದಾರೆ ಅಂತೇಳಿ ನೀವು ಸಬೂಬು ಹೇಳ್ತಾ ಇದ್ದೀರಾ. ಸರ್ಕಾರ ಕೋರ್ಟಿನ ಮುಂದೆ ಈ ವಿಚಾರದಲ್ಲಿ ಸೈಂಟಿಫಿಕ್ ಆಗಿ ನಡೆದಿರುವಂತಹ ಈ ವರದಿಯನ್ನ ಯಾಕೆ ಜಾರಿ ಮಾಡಲಿಕ್ಕೆ ಏನು ಹಿತಾಸಕ್ತಿಯನ್ನು ತೋರ್ತಾ ಇಲ್ಲ, ಇಚ್ಛಾಶಕ್ತಿಯನ್ನು ತೋರ್ತಾ ಇಲ್ಲ. ಹಾಗಾಗಿ ಈ ಮಧುಸೂದನ್ ನಾಯಕ್ ವರದಿಯನ್ನ ತತ್ಕ್ಷಣ ಸಾರ್ವಜನಿಕಗೊಳಿಸಬೇಕು ಅಂತ ಹೇಳಿ ನಾವು ಆಗ್ರಹಿಸ್ತಾ ಇದ್ದೇವೆ. ಇನ್ನು ಕೊನೆಯದಾಗಿ ನಮ್ಮ ಡಿಮ್ಯಾಂಡ್, ಈ ಕರ್ನಾಟಕ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಸರ್ಕಾರಿ ಉದ್ಯೋಗಗಳು ಇವತ್ತು ಕಡಿತವಾಗ್ತಾ ಇದೆ. ಸರ್ಕಾರಿ ಸಂಸ್ಥೆಗಳು ಖಾಸಗಿಗೆ ಮಾರಾಟ ಮಾಡಲ್ಪಡ್ತಾ ಇವೆ. ಇಂತಹ ಸಂದರ್ಭದಲ್ಲಿ ಯುವಕರಿಗೆ ಉದ್ಯೋಗ ಇಲ್ಲ. ನೀವು ಡೆಲ್ಲಿಯ ಜಂತರ್ ಮಂತರ್ನಲ್ಲಿ ನಡೆದಂತ ಪ್ರತಿಭಟನೆಯನ್ನ ನೋಡಿರ್ಬೋದು. ಉದ್ಯೋಗವಿಲ್ಲದೆ ಈ ಯುವಕರು, ಈ ಎಜುಕೇಟೆಡ್ ಡಿಗ್ರಿ ಹೋಲ್ಡರ್ಗಳು ಅವರಿಗೆ ಹೋಗಿ ನರೇಂದ್ರ ಮೋದಿ ಅವರಿಗೆ ಕೇಳಿದ್ರೆ ನೀವು ಪಕೋಡ ಮಾಡಿ ಅಂತ ಹೇಳಿ ಸಲಹೆ ನೀಡಲಾಗ್ತದೆ. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದಲ್ಲಿ ನಾವು ವಿನಂತಿಸುವಂತದ್ದು, ಕರ್ನಾಟಕದಲ್ಲಿ ಖಾಸಗಿ ವಲಯ ಅಭಿವೃದ್ಧಿ ಆಗ್ತಾ ಇದೆ, ಐಟಿ ಬಿಟಿ ಸೆಕ್ಟರ್ ಅಭಿವೃದ್ಧಿ ಆಗ್ತಾ ಇದೆ. ಹಾಗಾಗಿ ಖಾಸಗಿ ವಲಯದಲ್ಲೂ ಕೂಡ ಮೀಸಲಾತಿಯನ್ನ ಜಾರಿಗೆ ತನ್ನಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಆಗ್ರಹಿಸ್ತಾ ಇದ್ದೇವೆ. ಇಂತಹ ಪ್ರಮುಖವಾದಂತಹ 5 ಬೇಡಿಕೆಗಳನ್ನು ಇಟ್ಕೊಂಡು ಇದೇ ತಿಂಗಳು ಅಂದ್ರೆ ಆಗಸ್ಟ್ 19ನೇ ತಾರೀಕಿನಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ
ಚಲೋ ಬೆಂಗಳೂರು ಹೋರಾಟವನ್ನ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಹಮ್ಮಿಕೊಂಡಿದೆ. ಖಂಡಿತವಾಗಿಯೂ ಈ ಹೋರಾಟ ಎಲ್ಲ ಜನವರ್ಗದವರ ಪರವಾಗಿದೆ. ಇದು ಯಾವುದೇ ಒಂದು ಸಮುದಾಯದ ಹೋರಾಟ ಅಲ್ಲ, ಒಂದು ವರ್ಗದ ಅಥವಾ ಒಂದು ಜಾತಿಯ ಹೋರಾಟ ಅಲ್ಲ. ಸಾಮಾಜಿಕ ನ್ಯಾಯಕ್ಕಾಗಿ ಹಾತೊರೆಯುವಂತಹ, ಸಾಮಾಜಿಕ ನ್ಯಾಯದ ಬಗ್ಗೆ ಮಾತನಾಡುವಂತ ಎಲ್ಲ ಅಹಿಂದ ವರ್ಗದವರು ಕೂಡ ಈ ನಮ್ಮ ಹೋರಾಟದಲ್ಲಿ ಕೈ ಜೋಡಿಸಬೇಕು ಮತ್ತು ಈ ರಾಜ್ಯವನ್ನ ಸರ್ವತೋಮುಖ ಅಭಿವೃದ್ಧಿ ಮಾಡಲಿಕ್ಕೆ, ಈ ರಾಜ್ಯದ ಜನರನ್ನ ಎಲ್ಲಾ ಕ್ಷೇತ್ರಗಳಲ್ಲೂ ಅಭಿವೃದ್ಧಿ ಮಾಡಲಿಕ್ಕೆ ಈ ನಮ್ಮ ಸಾಮಾಜಿಕ ನ್ಯಾಯದ ಬೇಡಿಕೆಗಳಿಗೆ ನಮ್ಮೊಂದಿಗೆ ಕೈ ಜೋಡಿಸಬೇಕಂತ ಹೇಳಿ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾನು ಆಗ್ರಹಿಸ್ತಾ ಇದ್ದೇನೆ.